ಎಸ್ ನಾವ್ ಈಗ ಆಲ್ರೆಡಿ ಐಫೋನ್ 16 ಮತ್ತೆ 16 ಪ್ಲಸ್ ಈ ಎರಡು ಸ್ಮಾರ್ಟ್ ಫೋನ್ ಗಳ ಅನ್ಬಾಕ್ಸಿಂಗ್ ಮತ್ತೆ ರಿವ್ಯೂ ನಾನು ಈಗ ಆಲ್ರೆಡಿ ಮಾಡಿನಿ. ನೀವಿನ್ನೂ ಆ ಒಂದು ವಿಡಿಯೋ ನೋಡಿಲ್ಲ ಅಂದ್ರೆ ಇಲ್ಲಿ ಮೇಲೆ ಐ ಕಾರ್ಡ್ ಕಾಣ್ತಿರ್ಬೋದು, ಕಾಣ್ತಾ ನೋಡ್ರಿ, ಕಾಣ್ತಿಲ್ವಾ? ಈಗ ಬಂತ ನೋಡ್ರಿ. ಎಸ್, ಈ ವಿಡಿಯೋ ನೀವು ಕ್ಲಿಕ್ ಮಾಡಿದ್ರೆ ಆ ಒಂದು ಅನ್ಬಾಕ್ಸಿಂಗ್ ವಿಡಿಯೋ ನೀವು ನೋಡಬಹುದು. ಈಗ ಅಟ್ ಪ್ರೆಸೆಂಟ್ ಐಫೋನ್ 16 ಪ್ರೋ ಮ್ಯಾಕ್ಸ್ ನಾವು ನೋಡಬಹುದು. ಐಫೋನ್ 16 ಪ್ರೋ ಮ್ಯಾಕ್ಸ್ ನಾವು ಪ್ರೀತಿಯಿಂದ ಕರಿತೀವಿ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಈ ಒಂದು ಸ್ಮಾರ್ಟ್ ಫೋನ್ ಅನ್ಬಾಕ್ಸಿಂಗ್ ಮಾಡ್ತೀನಿ, ಹಾಗೆ ಕಂಪ್ಲೀಟ್ ರಿವ್ಯೂ ನಾನು ನಿಮಗೆ ಮಾಡ್ತೀನಿ. ಇದರಲ್ಲಿ ಏನ್ ಚೆನ್ನಾಗಿದೆ, ಏನ್ ಚೆನ್ನಾಗಿಲ್ಲ, ನನಗೆ ಏನ್ ಇಷ್ಟ ಆಯ್ತು, ಹಾಗೆ ಏನ್ ಕಷ್ಟ ಆಯ್ತು, ಕಂಪ್ಲೀಟ್ ಆಗಿ ನಾನು ನಿಮ್ಗೆ ತಿಳಿಸ್ತೀನಿ. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರುವಂತ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಬಹುದು. ಹಾಗೆ ಈ ಒಂದು ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ವಿಡಿಯೋ ನೋಡಕ್ ಸ್ಟಾರ್ಟ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಿಮಗೆ ಐಫೋನ್ 16 ಪ್ರೋ ಮ್ಯಾಕ್ಸ್ ನ ಬಾಕ್ಸ್ ಪ್ಯಾಕೇಜ್ ನಿಮಗೆ ಈ ರೀತಿ ಕಾಣಿಸ್ತಿರುವಂತದ್ದು. ನೀವು ಇದನ್ನು ಡೈರೆಕ್ಟ್ ಆಗಿ ಅನ್ಬಾಕ್ಸ್ ಮಾಡೋದ್ರೆ ಮೊದಲನೇದಾಗಿ ಮೊಬೈಲ್ ಸಿಗುವಂತದ್ದು. ಮೊಬೈಲ್ ನ ಸೈಡಿಗೆ ಇಟ್ವಿ ಅಂದ್ರೆ ಟೈಪ್ ಸಿ ಕೇಬಲ್ ಇರುವಂತದ್ದು, ಅದರ ನಂತರ ಸಿಮ್ ಎಜೆಕ್ಟರ್ ಟೂಲ್ ಇರುವಂತದ್ದು, ಅದರ ನಂತರ ಸ್ಟಿಕರ್ಸ್ ಕೂಡ ಸಿಕ್ತಿರುವಂತದ್ದು. ಇದೇ ಮೊಟ್ಟ ಮೊದಲ ಬಾರಿಗೆ ಐಫೋನ್ ನ ಒಂದು ಬಾಕ್ಸ್ ಗಳಲ್ಲಿ ನಾವು ಸ್ಟಿಕರ್ಸ್ ನ ನೋಡುವಂತ ಸಾಧ್ಯತೆ ಇರುವಂತದ್ದು. ಸೊ ಇದನ್ನೇ ಬಂದ್ಬಿಟ್ಟು ದೊಡ್ಡದಾಗಿ ಅವಾಗ ಕೊಡ್ತಾ ಇರುವಂತದ್ದು. ಆಂಡ್ರಾಯ್ಡ್ ಸ್ಮಾರ್ಟ್ ಫೋನ್ಗಳ ಬಾಕ್ಸ್ ನಲ್ಲಿ ನೋಡ್ರಿ ಎಷ್ಟು ಸ್ಟಿಕರ್ಸ್ ಬೇಕು ಅಷ್ಟು ಸಿಗ್ತವೆ. ಇನ್ನು ಈ ಒಂದು ಮೊಬೈಲ್ ನ ಡಿಸೈನ್ ಬಂದ್ವಿ ಅಂದ್ರೆ ಲಿಟರಲಿ ಒಳ್ಳೆ ಡಿಸೈನ್ ಇರುವಂತದ್ದು. ಒಂದು ಯಾವುದೇ ರೀತಿಯ ಒಂದು ಡಿಸೈನ್ ಅಲ್ಲಿ ನಮಗೆ ಯಾವುದೇ ರೀತಿಯ ಒಂದು ಕೊರತೆನೂ ಕಾಣಲ್ಲ, ಆ ರೀತಿ ಕೊಟ್ಟಿರುವಂತದ್ದು. ಇದು ಬಂದ್ಬಿಟ್ಟು ಒಂದು ಹೊಸ ಕಲರ್ ಇರುವಂತದ್ದು, ಡೆಸರ್ಟ್ ಟೈಟಾನಿಯಂ ಕಲರ್ ಇರುವಂತದ್ದು. ನಿಮಗೆ ಈ ಒಂದು ಐಫೋನ್ 16 ಪ್ರೋ ಮ್ಯಾಕ್ಸ್ ನಿಮಗೆ ಒಂದು 4 ರಿಂದ 5 ಕಲರ್ ನಲ್ಲಿ ಸಿಗುವಂತದ್ದು. ಇದು ಬಂದ್ಬಿಟ್ಟು ಡೆಸರ್ಟ್ ಟೈಟಾನಿಯಂ ಕಲರ್ ಬಂದ್ಬಿಟ್ಟು ಹೊಸದಾಗಿರುವಂತದ್ದು. ಸೊ ನಿಮಗೆಲ್ಲ ಗೊತ್ತಿರುತ್ತೆ ನ್ಯಾಚುರಲ್ ಟೈಟಾನಿಯಂ ಇದೇ ರೀತಿ ಬೇರೆ ಬೇರೆ ಕಲರ್ ನ ಕೊಟ್ಟಿರುವಂತದ್ದು. ಸೊ ಇದು ಬಂದ್ಬಿಟ್ಟು ಡೆಸರ್ಟ್ ಟೈಟಾನಿಯಂ ಆಗಿರುವಂತದ್ದು. ಈ ಒಂದು ಸ್ಮಾರ್ಟ್ ಫೋನ್ ಲುಕ್ ಹೆವಿ ಇರುವಂತದ್ದು. ನಿಮಗೆ ಆಕ್ಚುಲಿ ಹೇಳ್ಬೇಕಂದ್ರೆ ಕ್ಯಾಪ್ಚರ್ ಬಟನ್ ಕೂಡ ಈ ಒಂದು ಸ್ಮಾರ್ಟ್ ಫೋನ್ ಕೂಡ ಸಿಕ್ತಿರುವಂತದ್ದು. ಕ್ಯಾಪ್ಚರ್ ಬಟನ್ ಅಂದ್ರೆ ನಿಮಗೆ ಗೊತ್ತಿರುತ್ತೆ ಈಗ ಆಲ್ರೆಡಿ ಕ್ಯಾಮ್ರಾ ಬಟನ್ ಅಂತ ಅರ್ಥ. ಅಂದ್ರೆ ನೀವೇನಾದ್ರು ಒಂದು ಫೋಟೋ ತೆಗಿತೀರಾ, ವಿಡಿಯೋ ತೆಗಿತೀರಾ, ಅಥವಾ ಅದೇ ಒಂದು ಲೈಟ್ ಆಗಿ ನೀವು ಇಲ್ಲಿ ಸ್ಕ್ರೀನ್ ಯೂಸ್ ಮಾಡಕ್ಕಲ್ಲ ಅಂದ್ಬಿಟ್ಟು ಡೈರೆಕ್ಟ್ ಆಗಿ ನೀವು ಆ ಒಂದು ಕ್ಯಾಪ್ಚರ್ ಬಟನ್ ನೀವು ಯೂಸ್ ಮಾಡಬಹುದು. ಒಂದು ಫೋಟೋ ತೆಗಿತೀರಾ ಅಥವಾ ಝೂಮ್ ಮಾಡ್ತೀರಾ, ಯಾವುದೇ ರೀತಿ ನೀವು ಏನೇ ಒಂದು ಕ್ಯಾಮ್ರಾ ಬಟನ್ ನೀವು ವರ್ಕ್ ಮಾಡ್ಬೇಕು ಅಂದ್ರೂ ನೀವು ಕ್ಯಾಮ್ರಾ ಯೂಸ್ ಮಾಡ್ಬೇಕಾದ್ರೆ ಈ ಒಂದು ಕ್ಯಾಮ್ರಾ ಬಟನ್ ತುಂಬಾನೇ ಹೆಲ್ಪ್ ಆಗುವಂಥದ್ದು. ಅದಾಂತರ ನಿಮಗೆ ಅಬ್ಸಲ್ಯೂಟ್ಲಿ ಪ್ರತಿ ವರ್ಷ ಕೊಡೋ ರೀತಿ ಈ ವರ್ಷನೂ ಕೂಡ ನಿಮಗೆ ಈ ಒಂದು ಡಿಸೈನ್ ಅಲ್ಲಿ ಆಕ್ಷನ್ ಬಟನ್ ಕೂಡ ಕೊಡ್ತಿರುವಂತದ್ದು. ನೀವು ಅದನ್ನ ಕಸ್ಟಮೈಸ್ ಕೂಡ ಮಾಡ್ಕೋಬಹುದು. ನಿಮಗೆ ಏನ್ ಬೇಕು, ಏನ್ ಬೇಡ, ಬ್ಯಾಟ್ರಿ ಬೇಕೋ, ಫ್ಲಾಶ್ ಬೇಕೋ, ನೀವು ಏನ್ ಬೇಕಾದ್ರೂ ನೀವು ಇದನ್ನ ಕಸ್ಟಮೈಸ್ ಮಾಡ್ಕೋಬಹುದು. ಇನ್ನು ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ನಿಮಗೆ ಸ್ಟೀರಿಯೋ ಸ್ಪೀಕರ್ ಸಿಗ್ತಿರುವಂತದ್ದು, ಸೌಂಡ್ ಮರ ಸೂಪರ್ ಬಂತೀನಿ ವಿತ್ ಡಾಲ್ಬಿ ಅಟ್ಮಾಸ್ ಸಪೋರ್ಟ್. ಅಬ್ಸಲ್ಯೂಟ್ಲಿ ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಪ್ರತಿ ವರ್ಷ ಕೊಡ್ತಾರೆ, ಈ ವರ್ಷನೂ ಕೂಡ ಕೊಟ್ಟಿರುವಂತದ್ದು. ಅದಾದ ನಂತರ ನಿಮಗೆ ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಲಿಟರಲಿ ಟೈಪ್ ಸಿ ಪೋರ್ಟ್ ಇರುವಂತದ್ದು. ಇದು ಬಂದ್ಬಿಟ್ಟು USB 3.2 ಗೆ ಕನೆಕ್ಟ್ ಆಗುವಂತದ್ದು. ಸೊ ಅಂದ್ರೆ ಸ್ವಲ್ಪ ಅಡ್ವಾನ್ಸ್ಡ್ ಆಗಿ ಕೊಟ್ಟಿರುವಂತದ್ದು. ಜನರಲ್ ನಾವ್ ಹೇಳ್ಬೇಕು ಅಂದ್ರೆ USB ಟೈಪ್ ಸಿ ಪೋರ್ಟ್ ನಲ್ಲಿ 3.1 ಕೊಡ್ತಿದ್ರು, ಬಟ್ ಈಗ ಸ್ವಲ್ಪ ಅಡ್ವಾನ್ಸ್ಡ್ ಆಗಿ ಕೊಟ್ಟಿರೋದಂಥದ್ದು. ದಿಸ್ ಇಸ್ ಗುಡ್ ಅಂತ ಹೇಳ್ತೀನಿ. ಇನ್ನು ಈ ಒಂದು ಸ್ಮಾರ್ಟ್ ಫೋನ್ ನಾವೇನು ಡಿಸ್ಪ್ಲೇಗೆ ಹೋದ್ವಿ ಅಂದ್ರೆ ಲಿಟರಲಿ ಈ ಒಂದು ಸ್ಮಾರ್ಟ್ ಫೋನ್ ಡಿಸ್ಪ್ಲೇ 6.9 ಇಂಚಿನ ರೆಟಿನಾ XDR ಡಿಸ್ಪ್ಲೇ ಇರುವಂತದ್ದು, 120 Hz ರಿಫ್ರೆಶ್ ರೇಟ್ ಇರುವಂತದ್ದು, ಲಿಟರಲಿ 2000 ನೈಟ್ಸ್ ಬ್ರೈಟ್ನೆಸ್ ಕೂಡ ಸಿಕ್ತಿರುವಂತದ್ದು. ಈ ಒಂದು ಡಿಸ್ಪ್ಲೇ ನಲ್ಲಿ ನಾನು ಏನು ಕೂಡ ಚೇಂಜಸ್ ನೋಡಲ್ಲ. ಹೋದ್ಸಲ ಏನ್ ಕೊಟ್ಟಿದ್ರು ಐಫೋನ್ 15 ಪ್ರೋ ಮ್ಯಾಕ್ಸ್ ನಲ್ಲಿ ಅದೇ ರೀತಿ ಕೊಟ್ಟಿರುವಂತದ್ದು, ಅಂತ ಏನ್ ಚೇಂಜಸ್ ಇಲ್ಲ ಅಂತೀನಿ. ಬಟ್ ಕಲರ್ಸ್ ಮಾತ್ರ ಅಕ್ಯುರೇಸಿ ಸೂಪರ್ ಬಂತೀನಿ, ಬಹಳ ಚೆನ್ನಾಗಿ ಒಂದು ಒಳ್ಳೆ ಕಲರ್ ಗ್ರೇಡಿಂಗ್ ಕೊಡುವಂಥದ್ದು, ಒಂದು ಕಲರ್ಸ್ ಆಗಲಿ ಎಲ್ಲನೂ ಕೂಡ ತುಂಬಾನೇ ಚೆನ್ನಾಗಿರುವಂಥದ್ದು. ಸೊ ಲಿಟ್ರಲಿ ಈ ಒಂದು ಪ್ರೈಸ್ ರೇಂಜಿಗೆ ಇದೇನು ಬಡ್ಜೆಟ್ ಪ್ರೈಸ್ ರೇಂಜ್ ಅಲ್ಲ, ಇದೇನು ನಾನು ಹೇಳೋದಕ್ಕೆ ಪ್ರೈಸ್ ರೇಂಜ್ ಅಂತ ಅಂದ್ಬಿಟ್ಟು, ಬಟ್ ಲಿಟ್ರಲಿ ಈ ಒಂದು ಪ್ರೈಸ್ ರೇಂಜಿಗೆ ಆ ಒಂದು ವ್ಯಾಲ್ಯೂ ಫಾರ್ ಮನಿ ಅನ್ಬೇಕು. ಆ ಒಂದು ರೇಂಜ್ ಅಲ್ಲಿ ಈ ಒಂದು ಡಿಸ್ಪ್ಲೇನ ಅಂದ್ರೆ ಒಂದು ಒಳ್ಳೆ ಅಕ್ಯುರೇಸಿನಲ್ಲಿ ಕೊಡ್ತಾ ಇರುವಂಥದ್ದು. ಸರಿ, ನಾವೇನಾದ್ರು ಬ್ಯಾಟ್ರಿ ಬಗ್ಗೆ ಮಾತಾಡಬೇಕು ಅಂದ್ರೆ ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ತುಂಬಾನೇ ಬ್ಯಾಟ್ರಿ ಜಾಸ್ತಿ ಮಾಡಿರುವಂಥದ್ದು ಈ ಸಲ ಬಂದ್ಬಿಟ್ಟು ಅಂತ ಆಪಲ್ನವ್ರು ಹೇಳಿದ್ದಾರೆ. ಹೋದ ಸಲ ಬಂದ್ಬಿಟ್ಟು 4310 ಐ ಥಿಂಕ್ ಇಷ್ಟೇನೋ ಕೊಡ್ತಾ ಇದ್ರು ಹೋದ ಸಲ ಬಂದ್ಬಿಟ್ಟು ಬ್ಯಾಟ್ರಿಲಿ. ಬಟ್ ಈ ಸಲ ಇವ್ರು ಬಂದ್ಬಿಟ್ಟು ತುಂಬಾನೇ ಕೊಟ್ಟಿದೀವಿ, ಚೆನ್ನಾಗಿ ಒಳ್ಳೆ ಆಪ್ಟಿಮೈಸ್ ಮಾಡಿವಿ ಅಂತ ಹೇಳ್ತಿದ್ರು. ಅಂತೇನಿಲ್ಲ, ಸ್ವಲ್ಪ ಮಾತ್ರ ಜಾಸ್ತಿ ಮಾಡಿರುವಂಥದ್ದು. ಅಂದ್ರೆ ಲಿಟ್ರಲಿ 15 to 20% ಐ ಥಿಂಕ್ ಅಷ್ಟು ಜಾಸ್ತಿ ಮಾಡಿರುವಂಥದ್ದು. ಅಂದ್ರೆ ನಿಮಗೆ 4685 mAh ಬ್ಯಾಟ್ರಿ ಸಿಕ್ತಿರುವಂಥದ್ದು. ಇಲ್ಲಿ ಆಪಲ್ನವರು ಹೇಳ್ತಿರೋ ಪ್ರಕಾರ ಇಲ್ಲಿ 45 ವ್ಯಾಟ್ ಚಾರ್ಜರ್ ಅಡಾಪ್ಟರ್ ನ ನಾವು ಇಲ್ಲಿ ಸಪೋರ್ಟ್ ಕೊಟ್ಟಿವಿ ಅಂತ ಹೇಳ್ತಿರುವಂಥದ್ದು. ಬಟ್ ಇದು ಲಿಟ್ರಲಿ ಇದನ್ನ ಟೆಸ್ಟ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ, ಇದು ಬಂದ್ಬಿಟ್ಟು 20 to 25 ವ್ಯಾಟ್ಗೆ ಮಾತ್ರ ಇದು ಕನೆಕ್ಟ್ ಆಗುವಂಥದ್ದು ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ಆಪಲ್ನವ್ರು ಯಾಕೆ ಹಿಂಗೆ ಹೇಳಿದ್ರು ಅಂದ್ರೆ ನನಗೆ ನಿಜವಾಗ್ಲೂ ಗೊತ್ತಿಲ್ಲ, ಬಟ್ ನಾನು ಅದು ವರ್ಕ್ ಮಾಡ್ತಾ ಇದ್ದೀನಿ. ಸೊ ಮೋಸ್ಟ್ಲಿ ಅವರು ಯಾವ ಒಂದು ಪ್ಲಾನಿಂಗ್ ಮೇಲೆ ಹೇಳಿದ್ರು ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಸ್ಟಿಲ್ ಹೇಳ್ಬೇಕು ಅಂದ್ರೆ ಇದು 20 to 25 ವ್ಯಾಟ್ ಒಂದು ಚಾರ್ಜರ್ ಅಡಾಪ್ಟರ್ಗೆ ಕನೆಕ್ಟ್ ಆಗುವಂಥದ್ದು, ಆ ಒಂದು ಚಾರ್ಜರ್ ಅಡಾಪ್ಟರ್ಗೆ ಕನೆಕ್ಟ್ ಆಗಿ ಸಪೋರ್ಟ್ ಮಾಡುವಂಥದ್ದು. ಸರಿ, ಈಗ ನಾವು ಮೇನ್ ಅಂದ್ರೆ ಇಲ್ಲಿ ಸಾಫ್ಟ್ವೇರ್ ಮೊದಲನಾಗಿ ಈ ಒಂದು ಸ್ಮಾರ್ಟ್ ಫೋನ್ ಏನಿದೆ ನಿಮಗೆ iOS 18 ಮೇಲೆ ನಿಮಗೆ ಸಪೋರ್ಟ್ ಆಗ್ತಿರುವಂಥದ್ದು ಈ ಒಂದು ಸ್ಮಾರ್ಟ್ ಫೋನ್. ಸೊ ಆಪಲ್ ಇಂಟೆಲಿಜೆನ್ಸ್ ಬಂದ್ಬಿಟ್ಟು ಈ ಸಲ ಕೊಟ್ಟಿದೀವಿ ಅಂತ ಹೇಳಿರುವಂಥದ್ದು. ಅಂದ್ರೆ ಮೊನ್ನೆ ನಡೆದಂತ ಒಂದು ಆಪಲ್ ಇವೆಂಟ್ ಏನಿತ್ತು ಅದರಲ್ಲಿ ಇವರು ಹೇಳಿದ್ರು ಈ ಸಲ ಬಂದ್ಬಿಟ್ಟು ನಾವು ಆಪಲ್ ಇಂಟೆಲಿಜೆನ್ಸ್ ನ ಸಪೋರ್ಟ್ ಕೊಟ್ಟಿದೀವಿ ಅಂತ ಅಂದ್ಬಿಟ್ಟು. ಬಟ್ ಯಾವುದೇ ರೀತಿ ಒಂದು ಆಪಲ್ ಇಂಟೆಲಿಜೆನ್ಸ್ ಈ ಒಂದು ಸ್ಮಾರ್ಟ್ ಫೋನ್ಗೆ ಇನ್ನೂ ಬಂದಿಲ್ಲ. ಇದು ಮೋಸ್ಟ್ಲಿ ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳಲ್ಲಿ ಬರುವುದು. ಇನ್ನೂ ಒಂದು ವಿಷಯ ಹೇಳ್ಬೇಕು ಅಂದ್ರೆ ಇಲ್ಲಿ ನನ್ನ ಪ್ರಕಾರ ಐಫೋನ್ 15 ಮತ್ತೆ 15 ಸೀರೀಸ್ ನಲ್ಲಿ ಆಲ್ಮೋಸ್ಟ್ ಅಲ್ಲಿ ಏನಿದೆ ಇದರಲ್ಲೆಲ್ಲಾನು ಕೂಡ ಆಪಲ್ ಇಂಟೆಲಿಜೆನ್ಸ್ ಬರ್ಬೋದು ಇನ್ನೂ ಒಂದು 5-6 ತಿಂಗಳಲ್ಲಿ. ಯಾಕಂದ್ರೆ ಇದೇ ಒಂದು ಅಪ್ಡೇಟ್ ನ ಅದು ಕೂಡ ಟ್ರಾನ್ಸ್ಫರ್ ಮಾಡಬಹುದು ಅನ್ಕೊಂತೀನಿ.
ಸೊ ಸ್ವಲ್ಪ ವೇಟ್ ಮಾಡಿ ಪರ್ಚೇಸ್ ಮಾಡಿ. ಆಪಲ್ನವರು ಏನಾದ್ರು ಐಫೋನ್ 16 Pro Max ನ ಪರ್ಚೇಸ್ ಮಾಡ್ಬೇಕಂತಿದ್ರೆ, ಐಫೋನ್ 15 Pro Max ನ ಪರ್ಚೇಸ್ ಮಾಡ್ಬೇಕಂತಿದ್ರೆ, ಈ ಎರಡರಲ್ಲೂ ಕೂಡ AI ಇಲ್ಲ ಅಂತ ಅಂದ್ಬಿಟ್ಟು ನೀವು ಐಫೋನ್ 16 Pro Max ಗೆ ಬರಬಹುದು. ಸ್ವಲ್ಪ ವೇಟ್ ಮಾಡಿದ್ರೆ ಏನಾಗುತ್ತೆ ಚೇಂಜಸ್ ಅನ್ನೋದನ್ನ ನಾನು ನಿಮಗೆ ಇದೇ ಒಂದು ಚಾನಲ್ ಅಲ್ಲಿ ಹೇಳ್ತಿರ್ತೀನಿ. ಸೊ ನೀವು ನೋಡ್ಬೋದು. ಬಟ್ ಸ್ಟಿಲ್ ಈಗ ಹೇಳ್ಬೇಕು ಅಂದ್ರೆ ಯಾವುದೇ ರೀತಿಯ ಒಂದು AI ಕೂಡ ಈ ಒಂದು ಸ್ಮಾರ್ಟ್ ಫೋನ್ಗೆ ಬಂದಿಲ್ಲ, ಇದೊಂದು ನೆನಪಲ್ಲಿ ಇರ್ಲಿ. ಈ ಸಲ ಬಂದ್ಬಿಟ್ಟು ಪರ್ಫಾರ್ಮೆನ್ಸ್ ಅಲ್ಲಿ ಸ್ವಲ್ಪ ಒಂದು ಒಳ್ಳೆ ಪವರ್ಫುಲ್ ಆಗಿರೋ ಒಂದು ಪ್ರೊಸೆಸರ್ ಆಗಿರೋದು. ಈ ಸಲ ಬಂದ್ಬಿಟ್ಟು ಈ ಒಂದು ಸ್ಮಾರ್ಟ್ ಫೋನ್ಗೆ ಅಂದ್ರೆ 16 Pro Max ನಲ್ಲಿ A18 Pro ಚಿಪ್ ಹಾಕಿರುವಂತದ್ದು. ಲಿಟ್ರಲಿ ಇದೊಂದು ಒಳ್ಳೆ ಪವರ್ಫುಲ್ ಅಂತ ಹೇಳ್ತೀನಿ. ಇನ್ನು ಎಕ್ಸ್ಟ್ರಾ ಅಂತ ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಗ್ರಾಫೈಟ್ ಲೇಯರ್ ಕೂಡ ಹಾಕಿರುವಂತದ್ದು. ಈ ಒಂದು ಗ್ರಾಫೈಟ್ ಲೇಯರ್ ಏನಿದೆ ಇದು ನಿಮಗೆ ಈಟಿಂಗ್ ಪರ್ಪಸ್ಗೋಸ್ಕರ ಹಾಕಿರುವಂತದ್ದು. ಒಂದ್ ವೇಳೆ ಏನಾದ್ರು ಈ ಒಂದು ಸ್ಮಾರ್ಟ್ ಫೋನ್ ಹೀಟ್ ಆಗ್ತಿದೆ ಅಥವಾ ಏನಾದ್ರು ಸ್ವಲ್ಪ ಗೇಮಿಂಗ್ ಆಡ್ಬೇಕಾದ್ರೆ ಸ್ವಲ್ಪ ಹೀಟ್ ಅನ್ನಿಸ್ತಿದೆ ಅಂತಂದ್ರೆ ಕೂಡ ಆ ಒಂದು ಟೈಮಿಂಗ್ ನಲ್ಲಿ ನಿಮಗೆ ಇದು ಈಟಿಂಗ್ ಇಶ್ಯೂನ ಸಾಲ್ವ್ ಮಾಡುವಂಥದ್ದು. ಅಷ್ಟು ಹೀಟ್ ಆಗಲ್ಲ ಅಂತ ಅಂದ್ಬಿಟ್ಟು ನಿಮಗೆ ಆಪಲ್ನವರು ಹೇಳಿರುವಂಥದ್ದು. ನೀವು ಇದನ್ನ ವ್ಯಾಪೋರ್ ಚೇಂಬರ್ ನಾವೇನ್ ನೋಡ್ತೀವಿ ಸ್ಯಾಮ್ಸಂಗ್ ನಲ್ಲಿ ಆ ರೀತಿ ಬೇಕಾದ್ರೂ ಅಂದ್ಕೋಬಹುದು ನೀವು ಈ ಒಂದು ಗ್ರಾಫೈಟ್ ನ. ಸೊ ಅದೇ ರೀತಿ ಇದು ಕೂಡ ವರ್ಕ್ ಆಗುವಂಥದ್ದು. ಈ ಒಂದು ಸ್ಮಾರ್ಟ್ ಫೋನ್ ಅಂತದ್ದು ನಿಮಗೆ 1.7 ಮಿಲಿಯನ್ ಹತ್ರ ಬರುವಂಥದ್ದು. ಸೊ ಲಿಟ್ರಲಿ ಒಂದು ಒಳ್ಳೆ ಪವರ್ಫುಲ್ ಸ್ಮಾರ್ಟ್ ಫೋನ್ ಆಗಿರುವಂಥದ್ದು, ಪವರ್ಫುಲ್ ಚಿಪ್ ಕೂಡ ಆಗಿರುವಂಥದ್ದು. ಇನ್ನು ಈ ಒಂದು ಸ್ಮಾರ್ಟ್ ಫೋನ್ ಗೇಮಿಂಗ್ ನಾವೇನಾದ್ರು ಹೋದ್ವಿ ಅಂದ್ರೆ ಲಿಟ್ರಲಿ ಗೇಮಿಂಗ್ ನಲ್ಲೂ ಕೂಡ ತುಂಬಾನೇ ಆಪ್ಟಿಮೈಸ್ ಮಾಡಿರುವಂಥದ್ದು. ಜೆನ್ಶಿನ್ ಇಂಪ್ಯಾಕ್ಟ್ ಆಗಲಿ, ಬೇರೆ ಒಂದು ಗೇಮ್ ನ ನೀವು ಆಡ್ತೀರಾ ಅಂದ್ರೂ ಕೂಡ ತುಂಬಾನೇ ಚೆನ್ನಾಗಿ ಆಪ್ಟಿಮೈಸ್ ಮಾಡಿ ತುಂಬಾನೇ ಚೆನ್ನಾಗಿ ಆಡ್ಬೋದು ಅಂತಾನೆ ಹೇಳ್ಬೋದು. ಯಾವುದೇ ರೀತಿ ಒಂದು ಲ್ಯಾಕ್ ಕೂಡ ಆಗಲ್ಲ. ತುಂಬಾನೇ ಚೆನ್ನಾಗಿ ಈ ಒಂದು ಸ್ಮಾರ್ಟ್ ಫೋನ್ಗಳಲ್ಲಿ ಮಾಡ್ಬೋದು. ಅಂದ್ರೆ ನೀವು ಆರಾಮಾಗಿ ಇದರಲ್ಲಿ ಯೂಸ್ ಮಾಡ್ಬೋದು. ಒಂದು ಒಳ್ಳೆ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ನೀವು ಕಾಣ್ಬೋದು ಅಂತ ಹೇಳ್ಬೋದು. ಇನ್ನು ಈ ಒಂದು ಸ್ಮಾರ್ಟ್ ಫೋನ್ ನಾವೇನೋ ಕ್ಯಾಮ್ರಾಗ ಹೋದ್ವಿ ಅಂದ್ರೆ ಲಿಟ್ರಲಿ ಒಂದು ಒಳ್ಳೆ ಕ್ಯಾಮ್ರಾ ಇರುವಂತದ್ದು ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ. ನಿಮಗೆ ಮೇನ್ ಅಲ್ಲಿ ಹೋದಷ್ಟು ತರನೇ 48 MP ಒಂದು ಮೇನ್ ಕ್ಯಾಮ್ರಾ ಇರುವಂತದ್ದು. ಅದರ ನಂತರ 12 MP ಒಂದು ಟೆಲಿಫೋಟೋ ಲೆನ್ಸ್ ಏನಿದೆ ಇದು ಬಂದ್ಬಿಟ್ಟು ಚೇಂಜ್ ಮಾಡಿಲ್ಲ. ಇನ್ನು ಮೇನ್ ಅಪ್ಪ ಅಂದ್ರೆ 48 MP ಒಂದು ಅಲ್ಟ್ರಾ ವೈಡ್ ಆಂಗಲ್ ಇರುವಂತದ್ದು. ಇನ್ನು ಫ್ರಂಟ್ ಬಂದ್ಬಿಟ್ಟು ನಿಮಗೆ 12 MP ಒಂದು ಫ್ರಂಟ್ ಕ್ಯಾಮ್ರಾ ಇರುವಂತದ್ದು. ಲಿಟ್ರಲಿ ಇವು ತೆಗೆಯುವಂತಹ ಫೋಟೋಸ್ ತುಂಬಾನೇ ಚೆನ್ನಾಗಿರುವಂತದ್ದು. ಈಗ ಕ್ಯಾಪ್ಚರ್ ಬಟನ್ ಕೂಡ ಆಡ್ ಆಗಿರೋದ್ರಿಂದ ನಿಮಗೆ ತುಂಬಾ ಈಸಿಯಾಗಿ ಇದು ಬಂದ್ಬಿಟ್ಟು ಫೋಟೋಸ್ ಕ್ಯಾಪ್ಚರ್ ಆಗುವಂಥದ್ದು. ಅದ ನಂತರ ಒಂದು ಅಲ್ಟ್ರಾ ವೈಡ್ ಆಂಗಲ್ ಆಗಲಿ, ನೀವು ಯಾವುದೇ ಒಂದು ಫೋಟೋ ತೆಗಿತೀರ ಅಂದ್ರೂ ಕೂಡ ತುಂಬಾನೇ ಚೆನ್ನಾಗಿ ನಿಮಗೆ ಒಂದು ಒಳ್ಳೆ ಕ್ಯಾಮ್ರಾನ ಕೊಡುವಂಥದ್ದು. ಮೊದಲಿಗೆಲ್ಲ ನಾವು ಇಲ್ಲಿ ನೋಟಿಸ್ ಮಾಡ್ಬೋದಿತ್ತು ನನಗೆ ಈ ಎಡ್ಜಸ್ ಏನಿದಾವೆ ಫೋಟೋಗಳಲ್ಲಿ ಅದು ಅಷ್ಟೊಂದು ಸಾಲ್ವ್ಡ್ ಆಗಿ ತುಂಬಾನೇ ಅಕ್ಯುರಸಿ ಆಗಿ ಬರ್ತಿರ್ಲಿಲ್ಲ ಐಫೋನ್ 15 ಸೀರೀಸ್ ಅಲ್ಲಿ. ಬಟ್ ಈಗ ಅದನ್ನ ಕರೆಕ್ಟಾಗಿ ನೋಡ್ಬಿಟ್ಟು ಈ ಸಲ ಇದನ್ನ ನೀಟಾಗಿ ಯಾವುದೇ ರೀತಿಯ ಒಂದು ಎಡ್ಜಸ್ ಆಗಲಿ ಎಲ್ಲಾನು ಕೂಡ ಕ್ಲಿಯರ್ ಕಟ್ ಆಗಿ ತೆಗೆಯುವಂತ ರೀತಿ ಈ ಸಲ ಮಾಡ್ಬಿಟ್ಟು ಈ ಒಂದು ಐಫೋನ್ 16 ಸೀರೀಸ್ ನಲ್ಲಿ ಮಾಡಿರುವಂತದ್ದು. ಲಿಟ್ರಲಿ ಒಂದು ಒಳ್ಳೆ ಫೋಟೋಸ್ ಕೂಡ ತೆಗೆಯುವಂಥದ್ದು, ಒಂದು ವಿಡಿಯೋಗ್ರಫಿ ಆಗಲಿ 4K at 120 FPS ನಲ್ಲಿ ವಿಡಿಯೋ ರೆಕಾರ್ಡಿಂಗ್ ಮಾಡುವಂಥದ್ದು. ಲಿಟ್ರಲಿ ಇದಕ್ಕಿಂತ ಬೇರೆ ಬೇಕಾಗಿಲ್ಲ ಅನ್ಸುತ್ತೆ ಕಂಟೆಂಟ್ ಕ್ರಿಯೇಟರ್ಸ್ಗೆ. ಸೊ ತುಂಬಾನೇ ಪವರ್ಫುಲ್ ಕ್ಯಾಮ್ರಾ ಅಂತ ಹೇಳ್ಬೋದು. ಯಾರೇ ಒಂದು ಕಂಟೆಂಟ್ ಕ್ರಿಯೇಟರ್ಸ್ ಆಗಲಿ ಅಥವಾ ಏನಾದ್ರು ಒಂದು ಹೆವಿ ಯೂಸೇಜ್ ಇದೆ ಕ್ಯಾಮ್ರಾದು ಅನ್ನೋರಿಗೂ ಕೂಡ ಇದು ಬಂದ್ಬಿಟ್ಟು ತುಂಬಾನೇ ಹೆಲ್ಪ್ ಆಗುತ್ತದೆ. ಸೊ ತುಂಬಾನೇ ಚೆನ್ನಾಗಿ ಈ ಒಂದು ಕ್ಯಾಮ್ರಾನ ಈ ಸಲ ಕೊಟ್ಟಿರುವಂಥದ್ದು. ಲಿಟ್ರಲಿ ನನಗೆ ಕ್ಯಾಮ್ರಾ ತುಂಬಾನೇ ಇಷ್ಟ ಆಯ್ತು ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ. ಪರ್ಫಾರ್ಮೆನ್ಸ್ ಆಬ್ವಿಯಸ್ಲಿ ಅವ್ರು ಕೊಡಲೇಬೇಕು, ಈ ಒಂದು ಪ್ರೈಸ್ ಅಲ್ಲಿ ಕೊಟ್ಟಿರಲಿಲ್ಲ. ಬಟ್ ಸ್ಟಿಲ್ ಕ್ಯಾಮ್ರಾ ನಾನು ನೋಡಕ್ ಹೋದೆ ಅಂದ್ರೆ ಆ ಒಂದು ಸ್ಯಾಂಪಲ್ಸ್ ನಾನು ನೋಡಿದೆ ಅಂದ್ರೆ ನಿಜವಾಗ್ಲೂ ನನಗೆ ತುಂಬಾನೇ ಇಷ್ಟ ಆಯ್ತು ಈ ಒಂದು ಸ್ಮಾರ್ಟ್ ಫೋನ್ ಕ್ಯಾಮ್ರಾ ನೋಡಿ. ಈ ಒಂದು ಸ್ಮಾರ್ಟ್ ಫೋನ್ ಈ ಒಂದು ಪ್ರೈಸ್ ರೇಂಜಿಗೆ ಒಂದು ಒಳ್ಳೆ ಸ್ಮಾರ್ಟ್ ಫೋನ್ ಆಗುವಂಥದ್ದು. ಸೊ ನಾನು ಪ್ರೈಸ್ ಕೂಡ ನಾನು ಇಲ್ಲ ಅನ್ನಲ್ಲ, ಪ್ರೈಸ್ ಕೂಡ ತುಂಬಾನೇ ಜಾಸ್ತಿ ಇರುವಂಥದ್ದು. ಬಟ್ ಸ್ಟಿಲ್ ಹೇಳ್ಬೇಕು ಅಂದ್ರೆ ಒಂದು ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್ ನ ಕೊಡುವಂಥದ್ದು ಈ ಒಂದು ಸ್ಮಾರ್ಟ್ ಫೋನ್. ಈ ಒಂದು ಸ್ಮಾರ್ಟ್ ಫೋನ್ ಪ್ರೈಸಸ್ ನ ನಾನು ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿರ್ತೀನಿ. ನೀವು ಅಲ್ಲಿ ಈ ಒಂದು ಸ್ಮಾರ್ಟ್ ಫೋನ್ ಪ್ರೈಸ್ ಅನ್ನು ನೋಡಿ. ಹಾಗೆ ನಿಮಗೆ ಈ ಒಂದು ವಿಡಿಯೋ ಬಗ್ಗೆ ನಿಮಗೆ ಏನು ಅನ್ಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತಂದ್ರೆ, ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಟೆಕ್ ಮಗ ಇಡುತ್ತೇನೆ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರುವಂತ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.